ನನ್ನ ಹೆಸರು ಮಲ್ಲಿಕಾರ್ಜುನ್. ನಾನು ಕುಡದೂರು ಗ್ರಾಮ ವತಿಯಿಂದ ಮಾಡುತ್ತಿರುವ ಎಲ್ಲರಿಗೂ ಸರಿ ಸಮಾನತೆಯ ನಮಸ್ಕಾರಗಳು. ಮತ್ತು ನಾನು ಹೇಳುವ ಅನಿಸಿಕೆ ಮಾತು ಏನಪ್ಪ ಅಂದರೆ, ಎಲ್ಲರಿಗೂ ಸಮಾನತೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಇವತ್ತಿನ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ಅಳಿಸಲೇಬೇಕು. ಬಾಬಾ ಸಾಹೇಬ ಬುದ್ಧ ಬಸವಣ್ಣರ ಮಾರ್ಗದಲ್ಲಿ ನಾವೆಲ್ಲರೂ ಭಾರತೀಯ ಮಕ್ಕಳು ಸಮಾಜದಲ್ಲಿ ಅಂಕುಡೊಂಕುವನ್ನು ತೆಗೆಸಿ ನಾವೆಲ್ಲರೂ ಒಗ್ಗಟ್ಟಿನಿಂದ, ಎಲ್ಲರೂ ಸಮಾನತೆಯಿಂದ, ಎಲ್ಲರೂ ಇವತ್ತಿನ ಸಮಿತಿಯಲ್ಲಿ ಬಾಬಾ ಸಾಹೇಬ್ ತೋರಿಸಿದ ಮಾರ್ಗ, ಬುದ್ಧ ಬಸವಣ್ಣ ಆಡಿದ ಮಾತು ವಚನಗಳಿಂದ ಶ್ರೇಷ್ಠದನ್ನು ಅನ್ಕೊಂಡಿದ್ದ ಬುದ್ಧವನ್ನು ಇವತ್ತಿನ ಸಮಾಜದಲ್ಲಿ ನಾವು ಮುಂದೆ ಬರಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅದಕ್ಕೆ ನಮ್ಮ ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಿಂದ ನಾವು ಮುಂದಿನ ಸಮಾಜದಲ್ಲಿ ನಾವು ಹೇಗೆ ಮುಗ್ಗಟ್ಟಿನಿಂದ ಮುಂದಿನ ಪ್ರಯಾಣ ಚಲಿಸಬೇಕಪ್ಪ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯ ವಯಸ್ಸಿನಲ್ಲಿ ಬಹಳ ಕಷ್ಟವಿದ್ದರು, ಬಹಳ ಬಡತನವಿದ್ದರು. ಅವರು ಶಿಕ್ಷಕವನ್ನು, ವಿದ್ಯಾರ್ಥಿಗಳನ್ನು ಬಿಡಲಿಲ್ಲ. ಅವರದು ಕನಸು ಆಗಿತ್ತು, ಅವರದೊಂದು ಸಾಧನೆ ಆಗಿತ್ತು. ನನ್ನ ಸಮಾಜದಲ್ಲಿ ನನ್ನ ಮನನಂದಂಥ ಮಕ್ಕಳು ನಾನು ಮೇಲೆ ತರಬೇಕು. ನನ್ನ ಎಷ್ಟೇ ಕಷ್ಟಗಳು ಬಂದರೂ ನನ್ನ ಕನ್ನಡಿಗ ಮಕ್ಕಳು ಯಾವತ್ತೂ ಅವರಿಗೆ ವಿದ್ಯೆಯನ್ನು ತಪ್ಪಬಾರದು. ಅವರಿಗೆ ಎಷ್ಟೇ ಶ್ರಮಿಸ್ತವಾದ ಕಷ್ಟಗಳು ಬಂದರೂ ಬಾಬಾ ಸಾಹೇಬರ ಅನುಕಂಪಗಳು ಮಾತಿನಿಂದ ಮುಂದೆ ಬರುವಂಥ ಘಟನೆಗಳು ಇದ್ದರೂ ಅವರು ಸಣ್ಣ ವಯಸ್ಸಿನಲ್ಲಿ ಅಷ್ಟು ಸಾಧನೆ ಹೆಸರು ತಗೊಳಕ್ಕೆ ಅಂದ್ರೆ ಅವತ್ತಿನ ಒಂದೊಂದು ಕ್ಷಣಗಳಲ್ಲಿ ಅವರ ವಯಸ್ಸಿನಲ್ಲಿ ನನ್ನಂಥ ಮನ ಕಷ್ಟಗಳು ಇದ್ದರೆ ನಮಗೆ ಇನ್ನೂ ಕಣ್ಣೀರ ಕಥೆಯಾಗಿದೆ. ಯಾಕಪ್ಪ ಅಂದ್ರೆ ಒಂದು ತುತ್ತು ಹಣೆಗಾಗಿ ಕಷ್ಟಪಟ್ಟವರು, ಒಂದು ತುತ್ತು ಊಟಕ್ಕಾಗಿ ಕಷ್ಟಪಟ್ಟವರು, ಒಂದು ಶಾಲೆಗೆ ಹೋಗಿ ಅವತ್ತಿನ ವಿದ್ಯಾರ್ಥಿಗಳಲ್ಲಿ ಕುಂತು ನಾನು ವಿದ್ಯಾಪನೆ ಪಡಿಬೇಕಂತ ಎಷ್ಟೇ ಹುಮ್ಮಸ್ಸಿನಿದ್ದರು ಅದಕ್ಕೆ ಅವರನ್ನು, ಬಾಬಾ ಸಾಹೇಬರನ್ನು ವಿದ್ಯಾಶಾಲೆಯ ಮಂದಿರದಲ್ಲಿ ಅವರಿಗೆ ಒಳಗೆ ಬಿಡೋಕ್ಕೆ ಪ್ರವೇಶ ಮಾಡಿಕೊಡಲಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಇದು ಅಲ್ಲಿಗೆ ಬಿಡಲಿಲ್ಲ. ಬಾಗಿಲಲ್ಲಿ ಕುಂತು ವಿದ್ಯಾವನ್ನು ಪಡೆದರು, ಶಿಕ್ಷಕನವನ್ನು ಪಡೆದರು, ಸಮಾಜದಲ್ಲಿ ಹೆಸರು ತಗೊಂಡ್ರು. ಅದಕ್ಕೆ ಎಷ್ಟೇ ಕಷ್ಟಗಳಿದ್ರು ಹೋಗೋ ಎತ್ತಿನ ಗಾಡಿ ಮೇಲೆ ಬಾಬಾ ಸಾಹೇಬರು ಹೊಂಟ್ರ ಅವರನ್ನು ತಳಗಡೆ ಚೆಲ್ಲಿದ್ರು. ಮತ್ತು ಬಾಬಾ ಸಾಹೇಬರಿಗೆ ಭಾಳಷ್ಟು ಅವಮಾನಗಳಾದರು. ಬಾಬಾ ಸಾಹೇಬರಿಗೆ ಕುಡಿಯಲು ನೀರು ಕೇಳಿದರೆ ಒಂದು ತೊಟ್ಟು ನೀರನ್ನು ಕೊಡಲ್ದ ಅವಮಾನ ಮಾಡಿ ಮೇಲಿನಿಂದ ಎತ್ತು ಹಾಕಿದ್ರು. ಇಂಥ ಸಮಯಗಳಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ, ಇಷ್ಟು ಕಷ್ಟಗಳನ್ನು ತಿಂದು ಮುಂದೆ ಇವಾಗ ನನಗೆ ಕೊಟ್ಟಂಥ ಕಷ್ಟಗಳು ಮುಂದೆ ನನ್ನ ಮಕ್ಕಳಿಗೆ, ನನ್ನ ಜನರಿಗೆ, ನನ್ನ ಸಮಾಜದಲ್ಲಿ ನಮಗೆ ಯಾರನ್ನೂ ಬೇಡ, ಜಾತಿ ಬೇಡ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆಯಿಂದ ಸಂವಿಧಾನವನ್ನು ರಕ್ಷಣೆ ಮಾಡುತ್ತಾ ಸಮಸ್ತ ನಾಡಿನ ಪ್ರಿಯ ಜನತೆಗೆ ಸಲ್ಲಿಸುವಾಗಿ ತಿಳಿಸಿಕೊಟ್ಟರು. ಅದಕ್ಕೆ ದಯವಿಟ್ಟು ಯಾರು ಜಾತಿ ಭೇದದಲ್ಲಿ ಏನೂ ಇಲ್ಲ, ಸತ್ತ ಮೇಲೆ ಎಲ್ಲರೂ ಮಣ್ಣಲ್ಲಿ ಹೋಗಬೇಕು. ಬುದ್ಧ ಬಸವಣ್ಣರ ಮಾರ್ಗದಿಂದ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು ಬಾಬಾ ಸಾಹೇಬ್ ಬುದ್ಧ ಬಸವಣ್ಣ ಅಂಬೇಡ್ಕರ ತೋರಿಸಿದ ಮಾರ್ಗದಲ್ಲಿ ನಾವೆಲ್ಲರೂ ಹೋಗೋಣ. ಒಡೆದು ಹೋಗಿರೋ ಸಮುದಾಯಗಳನ್ನು ಮನಸ್ಸಿನಿಂದ ಒಗ್ಗಟ್ಟಿಸೋಣ. ಬೆಳಕಿಗೆ ತನ್ನಂಥ ಬಡವರ ಬೆಳಕನ್ನು ಕತ್ತಲವಾಗಿದ್ದಾಗ ಬಾಬಾ ಸಾಹೇಬರು ತೋರಿಸಿದ ಮಾರ್ಗದರ್ಶನದಿಂದ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಬಾಳಲ್ಲಿ ಬಂಗಾರವಾಗಿ ಬೆಳಕನ್ನು ತಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರಪ್ಪ? ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಜೈ ಭೀಮ್. ಮಲ್ಲು ಕನ್ನಡಿಗೆ, ಕುಡದೂರು ಗ್ರಾಮ ವತಿಯಿಂದ ದೊಡ್ಡ ನಮಸ್ಕಾರಗಳು.